ನಮಸ್ತೆ ವೀಕ್ಷಕರೇ, ಹಾಯ್ ಕರ್ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ವಿಶೇಷ ಮಹಿಮೆಯುಳ್ಳ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ದೇವಸ್ಥಾನ ಅಥವಾ ದೇವಾಲಯ ಅಂದರೆ ಅನೇಕ ಧರ್ಮಗಳ ನಂಬಿಕೆಯ ಪ್ರಕಾರ ದೇವರು ನೆಲೆಸಿರುವ ಸ್ಥಳ. ಗೋಪುರ ಸಾಮಾನ್ಯವಾಗಿ ಹಿಂದೂ ದೇವಸ್ಥಾನಗಳಲ್ಲಿ ಕಂಡುಬರುವ ಸ್ಮಾರಕ ರಚನೆಗಳು. ಮೂಲತಃ ಪ್ರತಿ ಹಿಂದೂ ದೇವಸ್ಥಾನಗಳ ದೈವ ಸನ್ನಿಧಿಗೆ ಆಭರಣ ಭೂಷಣವಾಗಿ ಗೋಪುರಗಳು ನಿರ್ಮಿಸಲ್ಪಟ್ಟಿರುತ್ತದೆ. ಗೋಪುರಗಳಲ್ಲಿ ದೇವ ದೇವತೆಯರ ಪುರಾಣ ಪ್ರಸಂಗಗಳ ಗರುಡ ರಥ, ಸೂರ್ಯ, ಆಕಳು ಹೀಗೆ ಪವಿತ್ರ ವಸ್ತುಗಳನ್ನು ವಿದ್ಯುಕ್ತವಾಗಿ ಕೆತ್ತಲಾಗಿರುತ್ತದೆ. ಯಾವುದೇ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಅಲ್ಲಿ ಸಾತ್ವಿಕ ಶಕ್ತಿಯ ವೃದ್ಧಿಗಾಗಿ ನಿರಂತರವಾಗಿ ಲೋಕೋದ್ಧಾರಕ ಯಾಗಗಳು ನಡೆದಿರಬೇಕು ಎಂಬ ಉಲ್ಲೇಖವಿದೆ. ಅಂತಹ ಒಂದು ಉಲ್ಲೇಖವಿರುವ ದೇವಸ್ಥಾನವೇ ಉಮಾಮಹೇಶ್ವರ ಸನ್ನಿಧಾನ. ಈ ದೇವಸ್ಥಾನ ಬೆಳ್ತಂಗಡಿ ತಾಲೂಕು ಮಲೆಂಗಾಲು ಎಂಬಲ್ಲಿ ಇದೆ. ಇಲ್ಲಿಯ ವಿಶೇಷ ಏನು ಅಂದ್ರೆ, ಈಶ್ವರ ದೇವರ ಎಡದ ತೊಡೆಯಲ್ಲಿ ಪಾರ್ವತಿ ದೇವಿ ಕುಳಿತಿರುವಂತಹ ವಿಗ್ರಹವನ್ನು ಕಾಣಬಹುದು. ಇಲ್ಲಿಯ ಮಹಿಮೆ ಬಗ್ಗೆ ಹೇಳೋದಾದ್ರೆ, ವಿವಾಹ ಭಾಗ್ಯದಿಂದ ವಂಚಿತರಾದವರು ಈ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಹೊತ್ತರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವುದೆಂಬ ನಂಬಿಕೆ ಇದೆ. ಅಲ್ಲದೆ ಮನಸ್ಸಿನಲ್ಲಿ ಇರುವ ನಿವೇದನೆಯನ್ನು ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸಿಕೊಂಡರೆ ಯಾವುದೇ ರೀತಿಯ ತೊಡಕಿಲ್ಲದೆ ಇಷ್ಟಾರ್ಥ ಸಿದ್ಧಿ ಆಗುವುದೆಂದು ಹೇಳಲಾಗಿದೆ. ಓಂ ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಉಮಾಮಹೇಶ್ವರ ದೇವರು ಹಾಗೂ ಮಹಾಗಣಪತಿ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಹಾಗೆ ಧರ್ಮದೈವವಾದ ಪಿಲಿಚಾಮುಂಡಿಯನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ, ನಾಗದೇವರನ್ನು ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಇಲ್ಲಿಯ ಉಮಾಮಹೇಶ್ವರ ದೇವರು ಅಂತ ಹೇಳಿದರೆ ಈಶ್ವರ ದೇವರ ಎಡದ ತೊಡೆಯಲ್ಲಿ ಪಾರ್ವತಿ ದೇವಿ ಕೂತಂತಹ ಮೂರ್ತಿವೆತ್ತಂತಹ ಒಂದು ಸ್ಥಳ ಈ ಮಲೆಂಗಾಲಿನ ಉಮಾಮಹೇಶ್ವರ ದೇವರ ಕ್ಷೇತ್ರ. ಕಾರಿಂಜದಲ್ಲಿ ಹೇಗೆ ಈಶ್ವರ ದೇವರು ಬೆಟ್ಟದ ಮೇಲೆ ಹಾಗೆ ಪಾರ್ವತಿ ದೇವಿ ಕೆಳಗಿದ್ದಾರೋ, ಅಲ್ಲಿ ಇದ್ದಂತಹ ದೇವರ ಪ್ರತ್ಯೇಕೀಕರಣ ಇರುವಂತಹ ದೇವರುಗಳು ಇಲ್ಲಿ ಬಂದು ಒಟ್ಟಿಗೆ ನೆಲೆಯಾದರು ಅಂತ ಹೇಳುವಂತಹ ಪ್ರತೀತಿ ಇಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿಯ ಉಮಾಮಹೇಶ್ವರ ದೇವರ ಕ್ಷೇತ್ರದಲ್ಲಿ ಬಂದು ಯಾರೆಲ್ಲ ಸೇವೆ ಇತ್ಯಾದಿಗಳನ್ನು ನಡೆಸ್ತಾರೆ, ಹಾಗೆ ಆ ದೇವರ ಸನ್ನಿಧಾನದಲ್ಲಿ ಬಂದು ವಿವಾಹದ ಪ್ರಾರ್ಥನೆಗಳನ್ನು ಯಾರೆಲ್ಲ ನಡೆಸ್ತಾರೆ ಅವರಿಗೆಲ್ಲ ಶೀಘ್ರಮೇವ ವಿವಾಹಾದಿ ಯೋಗ ಭಾಗ್ಯಗಳನ್ನೆಲ್ಲ ಸಿದ್ಧಿಸಿದಂತಹ ದೇವರು. ಹಾಗೆ ಯಾರಾದರೂ ಅವರ ಮನಸ್ಸಲ್ಲಿರುವಂತಹ ಪ್ರಾರ್ಥನೆಯನ್ನು ಈ ಜಾಗೆಯಲ್ಲಿ ಬಂದು ದೇವರ ಹತ್ರ ಹೇಳಿದರೆ ಆ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಯಾವುದೇ ರೀತಿಯಾದಂತಹ ತೊಡಕಿಲ್ಲದೆ ನಡೆಸಿದಂತಹ ಈ ಕ್ಷೇತ್ರ ಉಮಾಮಹೇಶ್ವರ ದೇವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನು ಅರ್ಚಕನಾಗಿದ್ದೇನೆ. ನನ್ನ ತಂದೆ ಪ್ರಧಾನ ಅರ್ಚಕರಾಗಿಯೂ ಹಾಗೆ ನಾನು ಇಲ್ಲಿ ಅವರ ಸಹ ಅರ್ಚಕನಾಗಿಯೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ದೇವರ ಸೇವೆಯನ್ನೆಲ್ಲ ನಡೆಸಿಕೊಂಡು ನಾನು ಹುಟ್ಟಿದ್ದೇ ಇಲ್ಲಿ. ಹಾಗಾಗಿ ಇಲ್ಲಿಯ ದೇವರದ್ದೇ ನೈವೇದ್ಯವನ್ನು ತಿಂದುಕೊಂಡು ಇಲ್ಲಿಯ ದೇವರದ್ದೇ ಸೇವೆಯನ್ನು ಮಾಡಿಕೊಂಡು ಬಂದವ. ನಮಗೆ ಯಾವುದೇ ರೀತಿಯಲ್ಲಿಯೂ ತೊಂದರೆಗಳೆಲ್ಲ ಆಗದ ಹಾಗೆ ಆ ದೇವರ ಅನುಗ್ರಹದಿಂದ ಚಂದದಲ್ಲಿ ನಮ್ಮ ಜೀವನವನ್ನೆಲ್ಲ ದೇವರು ನಡೆಸ್ತಾ ಇದ್ದಾರೆ. ಹಾಗೆ ಇಲ್ಲಿಯ ಎಲ್ಲ ಭಕ್ತ ಜನತೆಗಳು ಯಾರೆಲ್ಲ ಬರ್ತಾರ ಅವರದ್ದೆಲ್ಲ ಅಭೀಷ್ಟವನ್ನು ಸಿದ್ಧಿಸಿಕೊಂಡು ಈ ಜಾಗೆಯಲ್ಲಿ ದೇವರು ನೆಲೆಯಾಗಿದ್ದಾರೆ. ಈ ಜಾಗೆಯಲ್ಲಿ ಜನವರಿ 1ನೇ ತಾರೀಕು ವಾರ್ಷಿಕ ಮಹೋತ್ಸವಾದಿಗಳೆಲ್ಲ ಆ ದೇವರಿಗೆ ನಡೀತದೆ. ಆ ಪಂಚವಿಂಶತಿ ಕಲಶಾರಾಧನಾ ಪುರಸ್ಸರ ದೇವರಿಗೆ ರಾತ್ರಿ ಕಾಲದಲ್ಲಿ ರಂಗಪೂಜಾ ಸೇವೆ, ಹಾಗೆ ಭಜನಾ ಸೇವೆ, ಹಾಗೆ ಶಿವರಾತ್ರಿ ಅಂದು ದೇವರಿಗೆ ಏಕಾದಶ ಶತರುದ್ರಾಭಿಷೇಕ, ಹಾಗೆ ಆ ದೇವರ ಸನ್ನಿಧಾನದಲ್ಲಿ ಮಕರ ಸಂಕ್ರಾಂತಿ ಅಂದು ಆ ಪಿಲಿಚಾಮುಂಡಿ ಅಮ್ಮನಿಗೆ ನೇಮೋತ್ಸವಾದಿ ಆ ಸೇವೆಗಳೆಲ್ಲ ನಡೀತಾ ಉಂಟು. ಹಾಗೆ ಅನೇಕ ರೀತಿಯಾಗಿಲ್ಲಿ ಯಾರೆಲ್ಲ ಭಕ್ತರು ಬಂದು ಅವರವರ ಅಭೀಷ್ಟದ ಸೇವೆಗಳನ್ನು ನಡೆಸ್ತಾರೆ ಅದನ್ನೆಲ್ಲ ಇಲ್ಲಿ ಆ ದೇವರು ಸ್ವೀಕಾರ ಮಾಡಿಕೊಂಡು ಈ ಜಾಗೆಯಲ್ಲಿದ್ದಾರೆ. ಹಾಗೆ ಇಲ್ಲಿ ಶಾಂತಿ ಕರ್ಮಗಳು ಅಂದರೆ ಸಂಧಿ ಶಾಂತಿಗಳು, ಹಾಗೆ ಮೃತ್ಯುಂಜಯ ಹೋಮ ಇತ್ಯಾದಿ ಶಾಂತಿ ಕರ್ಮಗಳು, ಹಾಗೆ ದೇವರಿಗೆ ಇಲ್ಲಿ ಅಪೂಪ ಸೇವೆ ಅಂದರೆ ಅಪ್ಪದ ಪೂಜೆ ಅಂತ ಹೇಳ್ತೇವೆ ನಾವು, ಗೋಧಿ ಹಿಟ್ಟಲ್ಲಿ ಮಾಡ್ತೇವೆ. ಹಾಗಾಗಿ ಆ ಸೇವೆ
ಇಲ್ಲಿ ಭಾರಿ ಪ್ರತೀತಿಯಾದಂತಹ ಸೇವೆ. ಯಾರೆಲ್ಲ ಆ ಅಪೂಪ ಸೇವಾದಿಗಳನ್ನಿಲ್ಲಿ ನಡೆಸ್ತಾರ ಅವರಿಗೆಲ್ಲ ದೇವರ ಅನುಗ್ರಹ ಮಾಡಿದ್ದುಂಟು. ಹಾಗಾಗಿ ಈ ಅಪೂಪ ಸೇವೆ ಬಹು ಮುಖ್ಯವಾದಂತಹ ಸೇವೆ. ಹಾಗೆ ರುದ್ರಾಭಿಷೇಕದ ಸೇವೆ, ಕುಂಕುಮಾರ್ಚನಾ ಸೇವೆ, ಹೂವಿನ ಪೂಜೆ, ಹಾಗೆ ಅನೇಕ ರೀತಿಯಾದಂತಹ ಸೇವೆಗಳಲ್ಲಿ ಇಲ್ಲಿ ನಡೀತದೆ. ಹಾಗೆ ವಿಶೇಷವಾಗಿ ಯಾರಾದರೂ ಇಲ್ಲಿ ಶತರುದ್ರವ, ಏಕಾದಶ ರುದ್ರವ ಇತ್ಯಾದಿಗಳನ್ನು ಪ್ರಾರ್ಥನೆ ಮಾಡಿದರೆ ಅದೆಲ್ಲ ಇಲ್ಲಿ ಆ ಸೇವೆಗಳೆಲ್ಲ ನಡೀತದೆ. ಹಾಗೆ ನಡೆದದ್ದು ಫಲಕಾರಿಯಾದದ್ದು ಉಂಟು. ಹಾಗೆ ಇಲ್ಲಿ ಸ್ವಯಂವರ ಪಾರ್ವತಿ ಪೂಜೆಯು ಭಾರಿ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಬಂದು ಯಾರೆಲ್ಲ ವಿವಾಹ ಮಹೋತ್ಸವಕ್ಕೆ ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲ ಸ್ವಯಂವರ ಪಾರ್ವತಿ ಪೂಜೆ ಮಾಡಿ ಹೋದವರು 1 ವಾರ 1 ತಿಂಗಳ ಒಳಗೆ ಅವರಿಗೆ ಹಾಗೆ ಬಂದಂಥ ಎಲ್ರಿಗೂ ಆ ದೇವರು ಕರುಣಿಸಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಂತ ಈ ಸೊಬಗು ಆ ಕಡೆ ನೋಡಿದರೆ ಇಲ್ಲಿಂದ ಸುಮಾರು ಒಂದು 40 ಕಿಲೋಮೀಟ್ರು ಹಾಗೆ ಕಾರಿಂಜ ದೇವಸ್ಥಾನ ಅಂತ ಇದೆ. ಅದೂ ಇಲ್ಲಿಗೆ ಕಾಣಿಸ್ತಂಥ ಒಂದು ವೈಭವದ ಒಂದು ಸ್ಥಳ ಈ ಉಮಾಮಹೇಶ್ವರ ದೇವಸ್ಥಾನ. ಶಿವರಾತ್ರಿಯಂದು ಶತರುದ್ರಾಭಿಷೇಕ ಮತ್ತು ಮಕರ ಸಂಕ್ರಾಂತಿಯಂದು ಪಿಲಿಚಾಮುಂಡಿ ಅಮ್ಮನಿಗೆ ನೇಮೋತ್ಸವವು ಬಹಳ ವೈಭವದಿಂದ ನಡೆಯುತ್ತೆ. ಶಾಂತಿ ಕರ್ಮಗಳು, ಮೃತ್ಯುಂಜಯ ಹೋಮ ಮತ್ತು ಅಪ್ಪದ ಸೇವೆ ಇಲ್ಲಿ ವಿಶೇಷವಾಗಿದೆ. ಅಲ್ಲದೆ ಸ್ವಯಂವರ ಪಾರ್ವತಿ ಪೂಜೆಯು ಈ ಕ್ಷೇತ್ರದ ವಿಶೇಷ ಪೂಜೆ ಎಂದೇ ಪರಿಗಣಿಸಲ್ಪಟ್ಟಿದೆ. ಉಮಾಮಹೇಶ್ವರಾಯ ನಮಃ. ಇಲ್ಲಿ ನನ್ನ ಹೆಸರು ಚಿದಾನಂದರಾವ್ ಕೊಲ್ಲಾಜೆ ಅಂತ ಹೇಳಿ. ನಾವು ಇಲ್ಲಿ ಹತ್ತಿರದಲ್ಲಿ ಒಂದು ಕೃಷಿಯೆಲ್ಲ ಮಾಡಿಕೊಂಡಿದ್ದೇವೆ. ನಮ್ಮ ತಂದೆಯವರು ಈ ದೇವಸ್ಥಾನವನ್ನು ಶುರುವಿಗೆ ಇಲ್ಲೊಂದು ಮೂರ್ತಿಗಳು 2 ಇದ್ದವು. ಅವು ಏನಿರಲಿಲ್ಲ, ಹಾಗೆ ಖಾಲಿ ಕಟ್ಟೆಯಲ್ಲಿತ್ತು. ಯಾವ ವಿಧವಾದ ತೊಂದರೆಯೂ ಬರೋದಿಲ್ಲ. ಯಾವುದೇ ಕಾಯಿಲೆ ಬಂದರೂ ಇಲ್ಲಿ ಹೇಳಿ ಹೋದರೆ ಎಲ್ಲವೂ ಗುಣಮುಖವಾಗ್ತದೆ. ಇಷ್ಟೆಲ್ಲ ಮಹಿಮೆಯುಳ್ಳ ಈ ಶಿವನ ಸನ್ನಿಧಿಗೆ ಭೇಟಿ ಕೊಟ್ಟು ಶ್ರೀದೇವರ ಕೃಪಕಟಾಕ್ಷಕ್ಕೆ ನೀವು ಪಾತ್ರರಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡುತ್ತೇವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಬೆಲ್ ಬಟನ್ ಒತ್ತೋದರ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ. ಹಾಯ್ ಕರುನಾಡು. ಎಫರ್ಟ್ ನಮ್ದು, ಸಪೋರ್ಟ್ ನಿಮ್ದು.